ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕಥಾಸರಣಿಗೆ ಸ್ವಾಗತ. ಇವತ್ತು ನಾವು ಕೇಳ್ತಾ ಇರೋ ಕಥೆಯ ಹೆಸರು ಸಣ್ಣ ಬೀಜದ ದೊಡ್ಡ ಕನಸು. ಇದು ನಂಬಿಕೆ, ಪರಿಶ್ರಮ ಮತ್ತೆ ಛಲದ ಬಗ್ಗೆ ಹೇಳೋ ಒಂದು ಅದ್ಭುತವಾದ ಕಥೆ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಒಂದು ಸಣ್ಣ ಬೀಜ, ಅದು ದೊಡ್ಡ ಮರ ಆಗೋಕೆ ಸಾಧ್ಯನಾ? ನೋಡೋಕೆ ಇದೊಂದು ಸಣ್ಣ ಪ್ರಶ್ನೆ ಅನ್ಸ್ಬೋದು, ಆದ್ರೆ ನಮ್ಮ ಇವತ್ತಿನ ಪೂರ್ತಿ ಕಥೆ ನಿಂತಿರೋದೇ ಈ ಪ್ರಶ್ನೆ ಮೇಲೆ. ಇದು ಕೇವಲ ಒಂದು ಗಿಡದ ಕಥೆಯಲ್ಲ, ಇದು ನಮ್ಮೆಲ್ಲರ ಕನಸುಗಳ ಕಥೆ. ನಮ್ಮ ಕಥೆ ಶುರುವಾಗೋದು ಒಂದು ಚಿಕ್ಕ ಸುಂದರವಾದ ಹಳ್ಳಿಯಲ್ಲಿ. ಇಲ್ಲೇ ನಮಗೆ ಸಿಗೋದು ನಮ್ಮ ಕಥಾನಾಯಕ ರವಿ. ಅವನ ಪ್ರಪಂಚ ತುಂಬಾನೇ ಸರಳವಾಗಿತ್ತು, ಆದರೆ ಅವನ ಕನಸುಗಳನ್ನೇ ಪರೀಕ್ಷೆ ಮಾಡುವಂತಹ ಸವಾಲುಗಳಿಂದನೂ ಕೂಡಿತ್ತು. ಪ್ರತಿದಿನ 5 ಕಿಲೋಮೀಟರ್. ಯೋಚನೆ ಮಾಡಿ, ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಬರಿಗಾಲಲ್ಲಿ ಶಾಲೆಗೆ ನಡ್ಕೊಂಡೋಗ್ತಿದ್ದ. ಶಿಕ್ಷಣ ಪಡಿಬೇಕು ಅನ್ನೋ ಅವನ ಹಠ, ಅವನ ಸಂಕಲ್ಪ ಎಷ್ಟಿತ್ತು ಅನ್ನೋದಕ್ಕೆ ಈ ಒಂದೇ ಒಂದು ಸಂಖ್ಯೆ ಸಾಕ್ಷಿ. ಹೇಗೆ ದಿನಗಳು ಕಳೀತಿತ್ತು. ಒಂದು ದಿನ ಕ್ಲಾಸ್ ರೂಮ್ನಲ್ಲಿ ಅವನ ಟೀಚರ್ ಎಲ್ಲರನ್ನೂ ಒಂದು ಸರಳವಾದ ಪ್ರಶ್ನೆ ಕೇಳಿದ್ರು. ನೀವೆಲ್ಲರೂ ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಆ ಒಂದು ಪ್ರಶ್ನೆ ರವಿಯ ಜೀವನದ ದಿಕ್ಕನ್ನೇ ಬದಲಾಯಿಸೋಕೆ ಮುನ್ನುಡಿ ಬರೀತು. ಅದಕ್ಕೆ ರವಿ ಒಂದು ಕ್ಷಣನೂ ಯೋಚನೆ ಮಾಡದೆ ತುಂಬನೇ ಆತ್ಮವಿಶ್ವಾಸದಿಂದ ಹೇಳ್ದ, ಸರ್, ನಾನು ದೊಡ್ಡ ವಿಜ್ಞಾನಿಯಾಗ್ಬೇಕು. ನೋಡಿ, ಅವನಿದ್ದ ಬಡತನದ ಪರಿಸ್ಥಿತಿಗೂ ಅವನು ಕಂಡ ಆ ದೊಡ್ಡ ಕನಸುಗೂ ಅಜಗಜಾಂತರ ವ್ಯತ್ಯಾಸ. ಆದ್ರೂ ಅವನ ದನಿಯಲ್ಲಿ ಅಚಲವಾದ ನಂಬಿಕೆ ಇತ್ತು. ಆದರೆ ದೊಡ್ಡ ಕನಸು ಕಂಡಾಗ ಈ ಜಗತ್ತು ಸುಮ್ಮನೆ ಇರೋದಿಲ್ಲ ಅಲ್ವಾ? ರವಿಯ ಆಸೆಯನ್ನ ಕೇಳಿ ಅವನ ಅಕ್ಕಪಕ್ಕದ ಜನ, ಅವನ ಸ್ನೇಹಿತರು ಎಲ್ಲರೂ ಅವನನ್ನ ಅನುಮಾನದಿಂದ, ಯಾಕಪ್ಪ ಈ ಕನಸು ಅಂತ ಅಪಹಾಸ್ಯದಿಂದ ನೋಡೋಕ್ ಶುರು ಮಾಡಿದ್ರು. ಅವನ ನಿಜವಾದ ಪರೀಕ್ಷೆಯ ಸಮಯ ಶುರುವಾಗಿತ್ತು. ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ ಕನಸು ಕಾಣೋ ಅಂತ ಕೆಲವರು ನೇರವಾಗೇ ಅಣಕಿಸಿದ್ರು. ಆ ಮಾತುಗಳು ಚೂರಿಯ ಹಾಗೆ ಅವನ ಎದೆಗೆ ನಾಟಿದ್ವು. ಒಂದು ಕ್ಷಣ ತನ್ನ ಕನಸಿನ ಬಗ್ಗೆ ಹೇಳಿದ್ದೆ ತಪ್ಪಾಯ್ತಾ ಅಂತಾನೂ ಅವನಿಗೆ ಅನ್ಸಿರ್ಬೋದು. ಆದ್ರೆ ಹೊರಗಿನಿಂದ ಬಂದ ಆ ಎಲ್ಲ ಅಪಹಾಸ್ಯನ ಮಾತುಗಳಿಗಿಂತ ರವಿಯ ಒಳಗಿನ ಧ್ವನಿ ಇನ್ನೂ ಜೋರಾಗಿತ್ತು. ಅವನು ಮನಸ್ಸಿನಲ್ಲೇ ಗಟ್ಟಿಯಾಗಿ ಅಂದುಕೊಂಡ, ನನ್ನ ಇವತ್ತಿನ ಪರಿಸ್ಥಿತಿ ನನ್ನ ನಾಳಿನ ಭವಿಷ್ಯವನ್ನ ಯಾವತ್ತೂ ನಿರ್ಧಾರ ಮಾಡೋಕೆ ಸಾಧ್ಯ ಇಲ್ಲ. ಆ ನಿರ್ಧಾರ ಏನಿದೆಯಲ್ಲ, ಅದು ಕೇವಲ ಒಂದು ಯೋಚನೆಯಾಗಿ ಉಳಿಲಿಲ್ಲ. ಅದು ಅವನ ಶಕ್ತಿಯಾಗಿ, ಕಠಿಣ ಪರಿಶ್ರಮವಾಗಿ ಬದಲಾಯಿತು. ರವಿ ತನ್ನ ಸುತ್ತಲಿದ್ದ ಕತ್ತಲಲ್ಲೇ ತನ್ನ ಭವಿಷ್ಯದ ದೀಪವನ್ನು ಹಚ್ಚಿಕೊಳ್ಳಲು ಸಿದ್ಧನಾದ. ಅವನ ವಾಸ್ತವ ಹೇಗಿತ್ತು ಅಂದ್ರೆ, ಮನೆಯಲ್ಲಿ ಕರೆಂಟೇ ಇರಲಿಲ್ಲ. ಆದ್ರೆ ಅದಕ್ಕೆ ಅವನು ಕಂಡುಕೊಂಡ ಪರಿಹಾರ, ರಾತ್ರಿಯೆಲ್ಲ ಸೀಮೆಎಣ್ಣೆ ದೀಪದ ಬೆಳಕಲ್ಲಿ ಓದೋದು. ಊರಿನ ಲೈಬ್ರರಿಯಿಂದ ಪುಸ್ತಕಗಳನ್ನು ತಂದು ಓದಿ ತನ್ನ ಜ್ಞಾನದ ಹಸಿವನ್ನ ನೀಗಿಸ್ಕೊಳ್ಳೋದು. ಅವನು ಸಮಸ್ಯೆಗೆ ಸೋಲಿಲಿಲ್ಲ, ತಾನೇ ಒಂದು ದಾರಿ ಕಂಡುಕೊಂಡ. ಅವನ ಯಶಸ್ಸಿನ ಹಾದಿ ಈ 3 ಮೆಟ್ಟಿಲುಗಳನ್ನ ಒಳಗೊಂಡಿತ್ತು. ಮೊದಲನೇದು ಅಧ್ಯಯನ. ಕೈಗೆ ಸಿಕ್ಕ ಪ್ರತಿಯೊಂದು ಪುಸ್ತಕವನ್ನು ಓದಿ ಮುಗಿಸಿದ. ಎರಡನೇದು ನಂಬಿಕೆ. ಬೇರೆ ಯಾರೂ ನಂಬದಿದ್ದಾಗಲೂ ತನ್ನ ಕನಸನ್ನು ತಾನು ಗಟ್ಟಿಯಾಗಿ ನಂಬಿದ. ಮತ್ತೆ ಮೂರನೇದು ಪರಿಶ್ರಮ. ಪ್ರತಿದಿನ ಒಂದಿನಾನು ಬಿಡದೆ ಅವನು ತನ್ನ ಗುರಿಯ ಕಡೆಗೆ ನಡೀತಾನೇ ಇದ್ದ, ಯಾವತ್ತೂ ಸೋಲೊಪ್ಕೊಳ್ಳಿಗ. ಹೀಗೆ ವರ್ಷಗಳು ಉರುಳಿದವು. ಅವನ ಕಠಿಣ ಪರಿಶ್ರಮಕ್ಕೆ ಫಲ ಸಿಗೋ ಸಮಯ ಬಂದೇ ಬಿಟ್ಟು. ಆ ಕನಸು ನನಸಾಗುವ ದಿನ ಕಥೆಯಲ್ಲೊಂದು ಅದ್ಭುತವಾದ ತಿರುವು ತಂದುಕೊಡ್ತು. ಸರಿಯಾಗಿ 10 ವರ್ಷಗಳ ನಂತರ ಕಾಲ ಬದಲಾಗಿತ್ತು. ಅಂದು ರವಿ ಬಿತ್ತಿದ ಆ ಪುಟ್ಟ ಕನಸಿನ ಬೀಜಕ್ಕೆ ಅವನ ಪರಿಶ್ರಮ ಅನ್ನೋ ನೀರು ಮತ್ತು ನಂಬಿಕೆ ಅನ್ನೋ ಗೊಬ್ಬರ ಸೇರಿ ಈಗ ಅದು ಒಂದು ದೊಡ್ಡ ಮರವಾಗಿ ಬೆಳೆದು ನಿಂತಿತ್ತು. ರವಿ ತನ್ನ ಹಳ್ಳಿಗೆ ವಾಪಸ್ ಬಂದ. ಆದ್ರೆ ಈ ಸಾರಿ ಅವನು ಕನಸು ಕಾಣೋ ಹುಡುಗನಾಗಿರ್ಲಿಲ್ಲ, ಬದಲಿಗೆ ಒಬ್ಬ ಮಹಾನ್ ವಿಜ್ಞಾನಿಯಾಗಿ ಬಂದಿದ್ದ. ಅವನ ಸಾಧನೆಯೇ ಅವನನ್ನು ಅಂದು ಅಣಕಿಸಿದವರಿಗೆಲ್ಲ ಉತ್ತರವಾಗಿತ್ತು. ಅವನನ್ನ ನೋಡಿದ ಅವನ ಹಳೆಯ ಟೀಚರ್ ಹೆಮ್ಮೆಯಿಂದ ಅವನತ್ರ ಬಂದು ಹೇಳಿದ್ರು, ನಂಗೆ ಗೊತ್ತಿತ್ತು ಕಣೋ, ನೀನಿದನ್ನ ಸಾಧಿಸ್ತೀಯಾ ಅಂತ. ಮೊದಲಿನಿಂದಲೂ ಅವನನ್ನ ನಂಬಿದ್ದ ಆ ಒಬ್ಬ ವ್ಯಕ್ತಿಯ ಮಾತುಗಳು ರವಿಗೆ ಕೋಟಿ ರೂಪಾಯಿ ಕೊಟ್ಟಷ್ಟು ಖುಷಿ ಕೊಡ್ತು. ಹಾಗಿದ್ರೆ ಈ ಬೀಜವು ಮರವಾದ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ರವಿಯ ಈ ಸ್ಫೂರ್ತಿದಾಯಕ ಪಯಣ ನಮ್ಗೆಲ್ಲರಿಗೂ ಕೆಲವು ಮುಖ್ಯವಾದ ಸತ್ಯಗಳನ್ನ ಹೇಳುತ್ತೆ. ಈ ಕಥೆಯ ಸಾರಾಂಶ ತುಂಬಾನೇ ಸರಳ. ಮೊದಲನೇದಾಗಿ, ನಮ್ಮ ಪರಿಸ್ಥಿತಿಗಳು ನಮ್ಮ ಕನಸುಗಳನ್ನ ಯಾವತ್ತೂ ನಿಲ್ಸೋಕೆ ಸಾಧ್ಯ ಇಲ್ಲ. ಎರಡನೇದಾಗಿ, ಬೇರೆಯವರು ನಮ್ಮನ್ನ ನಂಬಲಿ ಬಿಡ್ಲಿ, ನಾವು ನಮ್ಮನ್ನ ನಂಬಲೇಬೇಕು. ಮತ್ತೆ ಕೊನೆಯದಾಗಿ, ಸರಿಯಾದ ಸಮಯ ಮತ್ತು ಕಠಿಣ ಪರಿಶ್ರಮವಿದ್ರೆ ಒಂದು ಸಣ್ಣ ಬೀಜ ಕೂಡ ದೊಡ್ಡ ಮರವಾಗಿ ಬೆಳೆಯಬಲ್ಲದು. ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಕನಸಿನ ಬೀಜ ಇರುತ್ತೆ. ಆ ಬೀಜ ಬೆಳೆದು ದೊಡ್ಡ ಮರವಾಗಬೇಕಾದ್ರೆ ಅದಕ್ಕೆ ಇನ್ನೇನು ಬೇಕು? ಇದ್ರ ಬಗ್ಗೆ ಒಮ್ಮೆ ಯೋಚಿಸೋಣ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ?
ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.